ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸುಂದರ್ ಸಿಂಗ್. ಡಿಸೆಂಬರ್ 21ರಂದು ಸುಂದರ ಸ್ಮರಣಾರ್ಥ ರೈತ ಸಮಾವೇಶ. ಅಡಿಕೆ ಹಾನಿಕಾರಕ ವರದಿ ವಿರುದ್ಧ ರೈತ ಸಂಘ ಸಾಮೂಹಿಕ ನಾಯಕತ್ವ ಶಾಖೆಯಿಂದ ಪ್ರಧಾನಿ ಅವರಿಗೆ ಮನವಿ. ವಿನೋಬ ನಗರ ಸೇತುವೆ ನಿರ್ಮಾಣ ಸ್ಥಳಕ್ಕೆ ಶಾಸಕರ ಸೂಚನೆ ಮೇರೆಗೆ ಕೈ ಪ್ರಮುಖರ ಭೇಟಿ. ಈಗ ಸುದ್ದಿಯ ವಿವರ. ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸುಂದರ್ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ. ಪ್ರಧಾನ ಕಾರ್ಯದರ್ಶಿಯಾಗಿ ಸತೀಶ್ ಅಂಗಡಿ ನೇಮಕವಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತ ಸಂಘದ ಒಂದು ಕಾರ್ಯಕಾರಿಣಿ ಸಭೆ 28ನೇ ತಾರೀಕು ನಡೆಯಿತು. ಇದೇ 28ಕ್ಕೆ. ಈ ಸಂದರ್ಭದಲ್ಲಿ ನಮ್ಮ ಇಂದಿನ ತಾಲೂಕು ಅಧ್ಯಕ್ಷರಾಗಿದ್ದಂಥ ಮಂಜಪ್ಪ, MD ಮಂಜಪ್ಪ ಹಿರೇನೆಲ್ಲೂರು ಇವರು ರಾಜೀನಾಮೆ ಕೊಟ್ಟಿದ್ದರಿಂದ ಅದೊಂದು ತೆರವಾಗಿತ್ತು ಅಧ್ಯಕ್ಷರ ಪೋಸ್ಟು. ಆ ಸ್ಥಾನಕ್ಕೆ ನಮ್ಮ ಸ್ನೇಹಿತರಾದ ಮತ್ತು ಮಾಜಿ ಪುರಸಭಾ ಸದಸ್ಯರಾದಂಥ ಮತ್ತು ರೈತರೂ ಆದಂಥ ಸುಂದರ್ ಸಿಂಗ್ ಅವ್ರನ್ನ ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಹಾಗೆ ತಾಲೂಕು ಸಮಿತಿಯ ಕಾರ್ಯದರ್ಶಿಯಾಗಿ ಸತೀಶ್ ಅಂಗಡಿ ಅಂತ ಯಲಕುಂದಿ ಗ್ರಾಮದ ನಮ್ಮ ಯುವಕರು, ಅವರು ಕೂಡ ಆಯ್ಕೆಯಾಗಿದ್ದಾರೆ ಸರ್ವಾನುಮತದಿಂದ. ಹಾಗೆ ಉಳಿದಂತೆ ಎಲ್ಲ ಪದಾಧಿಕಾರಿಗಳು ಇರ್ತಾರೆ. ಅದು ಒಂದು ಅದೇ ಸಂದರ್ಭದಲ್ಲಿ ನಮ್ಮ ವಸಂತ್ ಕುಮಾರ್, ND ವಸಂತ್ ಕುಮಾರ್ ಅವರು ಈ ಕಳೆದ ತಿಂಗಳ ನಡೆದಂಥ ರಾಜ್ಯ ರಾಜಕಾರಣಿ ಸಭೆ ಚಿತ್ರದುರ್ಗದಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ವಿಶೇಷವಾದ ಅಂದರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೂಡ ಅವತ್ತು ನಮ್ಮ ಸಮಿತಿ ಕೊಟ್ಟಿದೆ. ಹಾಗಾಗಿ ಈಗ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಥಾನ ವಹಿಸಿರೋದ್ರಿಂದ ಅವರಿಗೂ ಕೂಡ ನಮ್ಮ ಕಾರ್ಯಕಾರಿಣಿ ಸಮಿತಿಯಲ್ಲೆಲ್ಲ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ವಿ ಆ ಸಂದರ್ಭ. ಮತ್ತು ಈ ಸಮಿತಿ ಸಭೆಯಲ್ಲಿ ನಾವು ಭಾಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಇದೆ, ಅದನ್ನು ತೀರ್ಮಾನ ಮಾಡಿದ್ದೀವಿ. ಈ ಡಿಸೆಂಬರ್ 21ಕ್ಕೆ ನಮ್ಮ ಸಂಸ್ಥಾಪಕರಲ್ಲೊಬ್ಬರಾದಂಥ ND ಸುಂದರೇಶ್ ಅವರ ಒಂದು ನೆನಪು ಕಾರ್ಯಕ್ರಮ ಅಂತೇಳಿ ಅದೊಂದು ರೈತ ಮಹಾಸಮಾವೇಶ ಥರ ಮಾಡ್ತಾ ಇದ್ದೀವಿ. ರೈತ ಸಮಾವೇಶ, ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತರ ಈ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ನಡೀತದೆ. ದೊಡ್ಡ ದೊಡ್ಡ ಗಣ್ಯರು, ರೈತ ಪರ ಚಿಂತಕರು ಅವರೆಲ್ಲ ಕೂಡ ಅವತ್ತು ಬರ್ತಾರೆ. ನಮ್ಮ ರಾಜ್ಯ ರೈತ ಸಂಘದ ಮುಖಂಡರು ಬರ್ತಾರೆ. ಆ ಸಭೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ರೈತರ ಸಮಸ್ಯೆಗಳನ್ನು ಬಗೆಹರಿಸೋ ಕಡೆ ಗಂಭೀರವಾಗಿ ತಗೊಳ್ಬೇಕು ಅಂತ ಒಂದು ಒತ್ತಾಯ ಕೂಡ ಆ ಸಭೆಯಲ್ಲಿ ನಾವು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದು ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ. ತಾವು ಇದನ್ನು ಪ್ರಚಾರ ಕೊಡಬೇಕು. ಪ್ರಚಾರ ಕೊಟ್ಟರು ನಮ್ಮ ರೈತರೇ ಸೇರಿ, ಎಲ್ಲರೂ ನಾವು ರೈತರೇ. ಅಡಿಕೆ ಬೆಳೆಗಾರರು ಸಮಸ್ಯೆ ಭಾಳ ತೀವ್ರವಾಗಿದೆ. ಭಾಳ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಕೊಡಬೇಕಾದಂಥ ಪರಿಹಾರ ಕೊಟ್ಟಿಲ್ಲ. ಭಾಳ ಅದು ತುಂಬಾ ಆಗಿದೆ. ಈ ಸರಿ ಅಷ್ಟು ಬಹುಶಃ ಅಡಿಕೆ ಬೆಳೆಗಾರರು ನಷ್ಟಕ್ಕೆ ಒಳಗಾಗಿದ್ದು. ಅಂದರೆ ಅತಿ ಮಳೆ ಆಯಿತು, ಸಿಕ್ಕಾಪಟ್ಟೆ ಮಳೆ ಮತ್ತು ಕೊಳೆ ರೋಗ. ಆ ಕೊಳೆ ರೋಗದಿಂದ ಸುಮಾರು 60% 70% ಹಾಳಾಗಿದೆ ಬೆಳೆ. ಎಲೆ ಚುಕ್ಕಿ ರೋಗ ಬೇರೆ ಇದೆ ಜವಳಿದ್ದಲ್ಲಿ. ಇವಕ್ಕೆಲ್ಲ ಸರ್ಕಾರ ಒಂದು ಪ್ಯಾಕೇಜ್ ಮಾಡಬೇಕಾಗಿದೆ. ಆ ಪ್ಯಾಕೇಜಿಗಾಗಿ ನಾವು ಒತ್ತಾಯಿಸಬೇಕು. ಅಡಿಕೆ ಬೆಳೆಗಾರರ ಸಂಘದ ಜೊತೆಗೆ ನಾವು ಬೆಂಬಲ ಕೊಡಬೇಕು ಅಂತಲೇ ನಮ್ಮದು. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ND ವಸಂತ್ ಕುಮಾರ್ ಹಾಗೂ ರೈತ ಸಂಘದ ತಾಲೂಕು ಅಧ್ಯಕ್ಷ ಸುಂದರ್ ಸಿಂಗ್ ಮಾತನಾಡಿ ಹೇಳಿದ್ದಾರೆ. ಅದೇ ರೀತಿ ಉಳಿದವರು ಹಳಬರು ಏನಿದ್ದಾರೆ ಹಾಗೆ ಕಂಟಿನ್ಯೂ ಆಗ್ತಾರೆ. ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಹೆಗಿನ್ ಬೈಲು, ಮಹಿಳಾ ಅಧ್ಯಕ್ಷೆಯಾಗಿ ಜಯಲಕ್ಷ್ಮಿ,
ಎಲ್ಲ ಹಾಗೆ ಕಂಟಿನ್ಯೂ ಆಗ್ತಾರೆ. ಅವರೇನು ಯಾರನ್ನು ಮತ್ತೇನಿಲ್ಲ, ಅಧ್ಯಕ್ಷನೊಂದು ಕಾರ್ಯದರ್ಶಿ ಒಂದು ಎರಡು ಮಾತ್ರ ನಾವು ನೂತನವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದೆ ಡಿಸೆಂಬರ್ 21 ಕಾರ್ಯಕ್ರಮ ಮೂಲಕ ನಮ್ಮ ಇಡೀ ತಾಲೂಕಿನ ಪ್ರತಿ ಹಳ್ಳಿಗೂ ತಲುಪಿ ಎಲ್ಲ ಕಡೆನೂ ಸಂಘಟನೆ ಮಾಡ್ತಕ್ಕಂಥ ಒಂದು ದೊಡ್ಡ ಗುರಿಯನ್ನು ಹೊಂದಿದ್ದೀವಿ. ಹಾಗೆ ನೀವು ಅಡಿಕೆ ಬೆಳೆಗಾರರು ಹೇಳಿದ್ರಿ ಸಮಾವೇಶ ಎಲ್ಲ. ಅಡಿಕೆ ಬೆಳೆಗ ಆವಾಗ್ಲಿಂದಾನೇ ರೈತ ಸಂಘ ಹೇಳ್ತಾ ಇದೆ, ಗ್ಯಾಟ್ ಒಪ್ಪಂದ ಆದ ಕ್ಷಣದಲ್ಲೇ ಹೇಳ್ತು ಮುಂದೆ ರೈತರಿಗೆ ಮಾರಕ ಗ್ಯಾಟ್ ಅಂದ್ರೆ ಏನು ಅಂತ. ಗ್ಯಾಟ್ ಒಪ್ಪಂದ ಆಗಿರೋದ್ರಿಂದಲೇ ಹೊರದೇಶದಿಂದ ಅಡಿಕೆ ತರಿಸಿಕೊಳ್ಬೇಕಾದ ಅನಿವಾರ್ಯತೆ ಇವತ್ತಿದೆ. ನಾವು ಬೇಡ ಅಂದ್ರೆ ಅವ್ರು ಕೊಡ್ಲೇಬೇಕು, ಯಾಕಂದ್ರೆ ಗ್ಯಾಟ್ ಒಪ್ಪಂದದ ರೀತಿನೇ ಆಗಿರೋದ್ರಿಂದ. ಭೂತಾನಿಂದ ಅಡಿಕೆ ಬರುತ್ತೆ, ಬೇರೆ ಬೇರೆ ಕಡೆಯಿಂದ ಬರುತ್ತೆ ಹೇಳ್ತೀವಿ ನಾವು, ಆದರೆ ಅದು ಬರ್ಲಿಕ್ಕೆ ಮುಖ್ಯ ಕಾರಣ ಆವಾಗಿನ ಗ್ಯಾಟ್ ಒಪ್ಪಂದ. ಗ್ಯಾಟ್ ಒಪ್ಪಂದವನ್ನು ತಿರಸ್ಕಾರ ಮಾಡಿ ಅಂದ್ರೆ ಯಾರು ಆವಾಗೇನು ಮಾಡಲಿಲ್ಲ, ಒಪ್ಕೊಂಡಿದ್ದೀವಿ, ನಾವು ಅದನ್ನು ಅನುಭವಿಸ್ಲೇಬೇಕು, ಆ ಸ್ಥಿತಿ ಇದೆ. ಆದರೂ ಕೂಡ ಅದನ್ನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ತಕ್ಕಂಥ ಜವಾಬ್ದಾರಿ ಎಲ್ಲರದ್ದು ಇದೆ. ನಾವು ಖಂಡಿತ ಮಾಡೇ ಮಾಡ್ತೀವಿ ಅದನ್ನು. ಬಹುತೇಕ ಹೊರಗಡೆಯಿಂದ ಬರ್ತಕ್ಕಂಥ ಅಡಿಕೆಯನ್ನು ಅವಾಯ್ಡ್ ಮಾಡಬೇಕು. ಮತ್ತು ನಮ್ಮ ದೇಶದಲ್ಲೇ ಅಡಿಕೆ ಕಲಬೆರಕೆ ಮಾಡ್ತಕ್ಕಂಥ ಒಂದು ಪದ್ಧತಿನೂ ಕೂಡ ನಿರ್ಮೂಲನೆ ಆಗಬೇಕು. ಅದು ಕೂಡ ಅಡಿಕೆ ಮಾರುಕಟ್ಟೆ ಭಾಳ ಬರ್ತಾ ಇದೆ. ಅಡಿಕೆ ಕ್ಯಾನ್ಸರಿಗೆ ಕಾರಣ ಅಲ್ಲ, ಅಡಿಕೆಗೆ ಹಾಕ್ತಕ್ಕಂಥ ಕೆಮಿಕಲ್ಸು ಬೇರೆ ಬೇರೆ ರೀತಿಯ ಮಾರಕವಾದ ಪರಿಣಾಮ ಬೀರ್ತಾ ಇದೆ. ಅದನ್ನು ತಡೆಯೋ ದಿಕ್ಕಿನಲ್ಲಿ ಎಲ್ಲ ಹಿರಿಯರು ಎಲ್ಲರೂ ನಮಗೆ ಒಂದು ಜವಾಬ್ದಾರಿಯುತವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರ ಸಹಕಾರ ಬೇಕು. ನಾವು ರೈತರ ಪರವಾಗಿ, ರೈತರ ಕಷ್ಟ, ರೈತರ ಸಮಸ್ಯೆಗಳಿಗೆ ಏನೇ ಇದ್ದರೂ ನಾವು ಅವ್ರಿಗೆ ಸ್ಪಂದಿಸಿ ನಾವು ಜಾಗರೂಕರಾಗಿ ಅವರಿಗೆ ನಮ್ಮ ಕೈಲಾದ ಎಲ್ಲ ಸೌಲಭ್ಯಗಳನ್ನು, ಸೇವೆಗಳನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸಂಘಟನೆಯನ್ನು ಮಾಡ್ತೇವೆ. ಎಲ್ಲ ಗ್ರಾಮಗಳಲ್ಲೂ ರೈತ ಸಂಘದ ಸದಸ್ಯರು ಇರಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಹಮ್ಮಿಕೊಳ್ತೇವೆ. 21ನೇ ತಾರೀಕು ND ಸುಂದರೇಶ್ ಅವರ ನೆನಪಿನ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ರೈತರ ಸಮಾವೇಶ, ಜಿಲ್ಲಾ ರೈತರ ಸಮಾವೇಶವನ್ನು ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು, ಏನೇನು ಕಷ್ಟ ಕಾರ್ಪಣ್ಯಗಳು ಇದೆ ಎಲ್ಲದನ್ನೂ ಚರ್ಚಿಸಿ ಒಂದು ನಿರ್ಣಯವನ್ನು ಮಾಡಿ ನಾವು ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹೇಳಿದಂಗೆ ಮನವಿಯನ್ನು ಸಲ್ಲಿಸಿ ಅವ್ರ ಜೊತೆ ಚರ್ಚಿಸಿ ಮುಂದಿನ ಗೋಷ್ಠಿಯಲ್ಲಿ ಟಿವಿ ಮಲ್ಲೇಶಪ್ಪ ಇನ್ನಿತರರು ಹಾಜರಿದ್ದರು. ಅಡಿಕೆ ಹಾನಿಕಾರಕವಲ್ಲ, ಅಡಿಕೆ ಕುರಿತು ಸಂಶೋಧನೆ ಮಾಡಲು ನುರಿತ ತಂಡವನ್ನು ರಚಿಸಿ ವೈಜ್ಞಾನಿಕ ವರದಿ ತಯಾರಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವ ಮೂಲಕ ಅಡಿಕೆಗೆ ಬಂದಿರುವ ಕೆಟ್ಟ ಹೆಸರು ತೆಗೆದುಹಾಕಬೇಕು ಎಂದು ರೈತ ಸಂಘ ಸಾಮೂಹಿಕ ನಾಯಕತ್ವ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಶುಕ್ರವಾರ ಮನವಿ ಸಲ್ಲಿಸಿದೆ. ಮಲೆನಾಡು ಭೂರಹಿತ ಹೋರಾಟ ವೇದಿಕೆ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಮಾತನಾಡಿ, ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ಅಡಿಕೆಯ ಮೇಲೆ ಕೆಟ್ಟ ಹೆಸರಿರ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಅಡಿಕೆ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥದ್ದು. ಯಾವುದೇ ಪೂಜೆ ಆಗಲಿ, ಯಾವುದೇ ಕಾರ್ಯಕ್ರಮಗಳಾಗ್ಲಿ, ಹಿಂದೆ ರಾಜರು ಯುದ್ಧ ಮಾಡೋದಕ್ಕೆ ವೀಳ್ಯ ಕೊಡೋದಕ್ಕೂ ಅಡಿಕೆನೆ ಬಳಸ್ತಾ ಇದ್ರು. ಅಡಿಕೆ ಮತ್ತು ಸುಣ್ಣವನ್ನ ಬೆರೆಸಿದ್ರೆ ಅದು ಕ್ಯಾಲ್ಸಿಯಂ ಬರುತ್ತೆ ಮನುಷ್ಯನ ದೇಹದಲ್ಲಿ ಅಂತ ಇದೆ. ಹಲವಾರು ಜೀರ್ಣ ಶಕ್ತಿಗೆ ಸಂಬಂಧಪಟ್ಟಂಗೆ, ಆರೋಗ್ಯ ಕಾಪಾಡಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿಚಾರಗಳು ಅಡಿಕೆಯಿಂದ ಒಳ್ಳೆಯದು ಅನ್ನೋದು ಸಾವಿರಾರು ವರ್ಷದಿಂದ ನಮ್ಮ ಪುಸ್ತಕಗಳಲ್ಲಿ ಪ್ರಯೋಗದಲ್ಲಿ ಇವತ್ತು ನಡೆದಿದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ರೆ, ವಿಶ್ವಸಂಸ್ಥೆ ಇವತ್ತು ಹೇಳಿಕೆ ಕೊಡ್ತದೆ, ವಿಶ್ವಸಂಸ್ಥೆ ಏಜೆಂಟ್ರ ರೈತ ಸಂಘದ ಎಂಬಿ ಮಂಚಪ್ಪ ಹಿರೇನೆಲ್ಲೂರು, ಗೂರಲಕೆರೆ ಚಂದ್ರಶೇಖರ್, ಕನ್ನಪ್ಪ ಹೊಸಕೊಪ್ಪ, ಜಯಲಕ್ಷ್ಮಿ ನೇದ್ರವಳ್ಳಿ, ದೇವು ಆಲಳ್ಳಿ, ರಮೇಶ್ ಐಗಿನಬೇಲು, ಬಂಗಾರಪ್ಪ, ಡಾಕ್ಟರ್ ರಾಜು ಇನ್ನಿತರರು ಹಾಜರಿದ್ದರು. ಸಾಗರ ನಗರದ ವಿನೋಬಾ ನಗರದ ಪೊಲೀಸ್ ಕ್ವಾರ್ಟರ್ ಸಮೀಪ ನೂತನವಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ಸ್ಥಳಕ್ಕೆ ಶನಿವಾರ ಶಾಸಕರ ಸೂಚನೆಯಂತೆ ಕಾಂಗ್ರೆಸ್ ಪ್ರಮುಖರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಮಾತನಾಡಿ, 11ನೇ ವಾರ್ಡಿನ ವಿನೋಬಾ ನಗರದ ಪೊಲೀಸ್ ಕ್ವಾರ್ಟರ್ಸು ಮತ್ತು ಮಂಕಾಳಿಗೆ ಹೋಗೋ ರಸ್ತೆ ಒಂದು ಬ್ರಿಡ್ಜು ಸ್ವಲ್ಪ ವಿಫಲವಾಗಿತ್ತು. ಯಾಕೆಂದರೆ ಅದು ಸ್ವಲ್ಪ ಕಾಮಗಾರಿ, ಅದು ಹಳೆಯ ಕಾಮಗಾರಿಯಾಗಿ ಕುಸಿದೋಗಿತ್ತು. ಶೀಘ್ರದಲ್ಲೇ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಬಂದು ಸ್ಥಳಕ್ಕೆ ಬಂದು ಅದು ವೀಕ್ಷಣೆ ಮಾಡಿ ಅದಕ್ಕೆ ತಕ್ಷಣ ಆಗಬೇಕು ಅಂತ ಹೇಳಿ 40 ಲಕ್ಷ ರೂಪಾಯಿನ ಇಟ್ಟು ಟೆಂಡರ್ ಸದ್ಯ ಆಗಿದೆ. ಗುರುಗೌಡರು ಬೇಸೂರವರಿಗೆ ಇಲ್ಲಿವರೆಗೂ ಮಳೆಗಾಲ ಇರೋದ್ರಿಂದ ಯಾವುದೇ ಕಾಮಗಾರಿಗಳನ್ನ ಮಾಡಲಿಕ್ಕಾಗಿರಲಿಲ್ಲ. ಈಗಾಗಲೇ ಮಳೆಗಾಲ ಕಡಿಮೆ ಆಗಿದೆ. ಕಂಟ್ರಾಕ್ಟು ಈಗಾಗಲೇ ಮೆಟೀರಿಯಲ್ಸ್ ಎಲ್ಲ ತಂದು ಕಂಟ್ರಾಕ್ಟು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಎಲ್ಲ ಇಂಜಿನಿಯರ್ಸ್ ಬಂದು ವೀಕ್ಷಣೆ ಮಾಡಿ ಕಂಟ್ರಾಕ್ಟ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಮಾನ್ಯ ಶಾಸಕರು ತಕ್ಷಣ ಕಾಮಗಾರಿ ಬ್ರಿಡ್ಜ್ ಮುಗಿಬೇಕು ಅಂತ ಹೇಳಿ ಶಾಸಕರ ಸೂಚನೆ ಮೇರೆಗೆ ನಾವು ಇವತ್ತು ಕಂಟ್ರಾಕ್ಟರ್ ಜೊತೆಗೆ ಆ ಮೆಟೀರಿಯಲ್ಸ್ ಎಲ್ಲ ಈಗ ತಗೊಂಡು
ಹಳ ಪರಿಶೀಲನೆಗಾಗಿ ನಾವು ಬಂದಿದ್ದೀವಿ. ಯಾರು ಏನೇ ಹೇಳ್ಬೋದು, ಇಷ್ಟು ದಿನ ಇಡೀ ದೇಶಕ್ಕೆ ಮಳೆ ಇತ್ತು, ರಾಜ್ಯಕ್ಕೆ ಮಳೆ ಇತ್ತು, ತಾಲೂಕಿಗೆ ಮಳೆ ಇತ್ತು. ಜನ ಹೇಳ್ತಾ ಇರ್ತಾರೆ ಕೆಲಸ ಆಗಿಲ್ಲ ಅಂತೇಳಿ. ಮಾನ್ಯ ಶಾಸಕರು ಇದನ್ನು 10 ಅಲ್ಲ 100 ಸರಿ ನಮ್ಮ ಗುರುಗಳು ಫೋನ್ ಮಾಡಿದ್ದಾರೆ. ಪಾಪ ಕಣ್ಕಟ್ಟರು ಏನು ಮಾಡ್ತಾರೆ, ಮಳೆಗಾಲ ಆ ಥರ ಪರಿಸ್ಥಿತಿಯಲ್ಲಿ ಇತ್ತು. ಈ ಭಾಗದ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ 40 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಸಾಹೇಬರು. ಹಾಗೆಯೇ ಆ ಎದುರುಗಡೆ ಬಿಡಿಗೆ ಸಣ್ಣದಾಗಿದೆ, ಪೊಲೀಸ್ಗಳು ಅದನ್ನು ಅಗಲ ಮಾಡಲಿಕ್ಕಾಗಿ ಅದಕ್ಕೂ ಈ ಗ್ರಾಂಟನ್ನು ಈಗಾಗಲೇ ಇಡಲಿಕ್ಕೆ ರೆಡಿ ಮಾಡಿದ್ದಾರೆ. ಅದನ್ನು ಇಂಜಿನಿಯರ್ ಬಂದು ಈಗ ಅಳತೆ ಮಾಡಿ ವೀಕ್ಷಣೆ ಮಾಡಿದ್ದಾರೆ. ಇವತ್ತು ತಪ್ಪಿದ್ರೆ ನಾಳೆನೇ ಕೆಲಸ ಸ್ಟಾರ್ಟ್ ಆಗ್ತದೆ. ಯಾರೇ ವಿರೋಧಪಕ್ಷದವರು ಯಾರು ಏನು ಬೇಕಾದರೂ ಆಗಲಿ ಈ ಕಾಮಗಾರಿ ತಕ್ಷಣ ಆಗ್ತದೆ. ಈ ಭಾಗದ ಜನರಿಗೆ ಅನುಕೂಲ ಆಗಬೇಕಂತೇಳಿ ಮಾನ್ಯ ಶಾಸಕರು ಮಾಡಿದ್ದಾರೆ. ಇವತ್ತು ಹಾಗೆಯೇ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮೆಲ್ಲ ನಮ್ಮ ಶಂಕರಣ್ಣ, ನಮ್ಮ ನಾಯಕರು, ನಮ್ಮ ಎಲ್ಲರೂ ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ ಈ ಭಾಗದ ಜನರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಶಾಸಕರು ಕಳಿಸಲಿಕ್ಕಾಗಿ ಬಂದಿದ್ದಾರೆ. ಗುರುಗೌಡ ಬೇಗ ತಕ್ಷಣ ಕೆಲಸ ಮಾಡಬೇಕು. 2 ತಿಂಗಳು ಕೊಟ್ಟು ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್, ಪ್ರಮುಖರಾದ ವಿ ಶಂಕರ್, ರಮೇಶ್ ಚಂದ್ರಗುತ್ತಿ, ನಿತ್ಯಾನಂದ ಶೆಟ್ಟಿ, ರಮೇಶ್ ಚೌಟಗಿ, ಭಾಸ್ಕರ್ ನಾಯ್ಕ್, ಸಂಧ್ಯಾ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.